ಟ್ರಾಫಿಕ್ ಐ ಡೋಂಟ್ ಲೈಕ್ ಇಟ್. ಹೆಲ್ಮೆಟ್ ಇಲ್ಲ ಏನಿಲ್ಲ, ಹುಡುಗಿ ಹಾಕೊಂಡು ನುಗ್ಗುತ್ತಾವನೆ ಗಾಡಿ ರಾಜವಲಿ. ದರ್ಶನ್ ಸರ್ಗೆ ಬೇಜಾನ್ ಅಭಿಮಾನಿಗಳಿದ್ದಾರೆ, ಅಂದರೆ ಅವ್ರ ಪವರ್ ತಿಳ್ಕೊಬೇಕು ಅನ್ಕೊಂಡು. ನಾನೀಗ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಎಲ್ಲ ಮುಂದೆ ದೇವಸ್ಥಾನ. ಇಲ್ಲಿಂದ ಮತ್ತೆ ನಾನು ಬೆಂಗಳೂರು ಹೊರಟೋಗ್ತಾ ಇದ್ದೀನಿ ಇವತ್ತು. ಸೊ ಡೇ 2 ಇವತ್ತು ನನಗೆ. ಸೊ ಇದು ಬೆಟ್ಟ ಇದೆ ನೋಡಿ, ಕಾಣಿಸ್ತಿದೆ ಹಿಂದೆ. ಸೊ ನಾವು ಹೊರಡ್ತಾ ಇದ್ದೀನಿ ಈಗ. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಬ್ಯಾಡ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಒಳ್ಳೆ ಊಟ ಸಿಗೋಲ್ಲ. ಪ್ಲಸ್ ಏನಂದಪ್ಪ ಅಂದರೆ ಕರೆಕ್ಟಾಗಿ ಸರ್ವ್ ಮಾಡೋಲ್ಲ. ಎಲ್ಲ ಕೆರೆ ಇದ್ದಂಗೆ ಇದೆ, ಇದು ಒಂಥರ ಸ್ವಿಮ್ಮಿಂಗ್ ಪೂಲ್ ಥರ ಕಟ್ಟಿದ್ದಾರೆ, ಒಂಥರ ಸ್ಟೈಲಿಶ್ ಆಗಿ ರಿಂಗ್ ಥರ. ಆ್ಯಕ್ಚುಲಿ ನೆನ್ನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಸಖತ್ತಾಗಿದೆ, ಕೂಲ್. ಬಾಯ್ ಬ್ರೋ, ಬಾಯ್. ಇದು ದಾವಣಗೆರೆ ಹೈವೇಗೆ ಬಂದುಬಿಟ್ಟಿದ್ದೀನಿ ನಾನೀಗ. ಸೊ ಇವಾಗ ಡೈರೆಕ್ಟು ಚಿತ್ರದುರ್ಗ ಆದಮೇಲೆ ಹುಣಸೂರು ಮೇಲೆ ಹಂಗೆ ಹೊರಟೋಗ್ಬಿಡ್ತೀನಿ ಬೆಂಗಳೂರಿಗೆ. 200 ಹಾಕಿ ಬ್ರದರ್, 200. ಹಾಂ ಹಾಂ ಈಗಿರೋ ಟೈಮಲ್ಲಿ ತಮ್ಮನೇಲ್ಗೂ ಒಂದು ಫೋಟೋ ತೊಗೊಂಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗ್ತಾ ಇದ್ದೀನಿ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು. ಸುಜುಕಿ ಜಿಕ್ಸಿ ಇದು 150. ಪರವಾಗಿಲ್ಲ, ನನಗೆ ತುಂಬ ಇಷ್ಟ ಆಯಿತು ಗಾಡಿ. ಬಟ್ ಲಾಂಗ್ ಹೊಡಿಯೋಕ್ಕೆ ತುಂಬ ಕಷ್ಟ ಇದು. ಅದರಲ್ಲಿ ಬೇರೆ ಬ್ಯಾಕ್ ಬ್ರೇಕ್ ಇಲ್ಲ. ಫ್ರಂಟ್ ಬ್ರೇಕ್ ಅಂತೂ ಸೂಪರಾಗಿದೆ. ನನಗೆ ಫ್ರಂಟ್ ಬ್ರೇಕ್ ಇಷ್ಟ ಆಯಿತು. ಬಟ್ ಕೆಲವು ಫ್ಯೂಚರ್ಸ್ ಇದರಲ್ಲಿ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಲೈಕ್ ಸೀಟ್ ಪೊಸಿಷನ್ನು ಕೈಗೆ ಏಟಾಗುತ್ತೆ ಜಾಸ್ತಿ ಲಾಂಗ್ ಹೊಡೆದ್ರೆ. ನಾನು ನೋಟಿಸ್ ಮಾಡಿರೋದು ನನ್ನ ಹೆಲ್ಮೆಟ್ ಹೆವಿ ತೂಕ ಇದೆ ಅಂತ ನನಗೆ ಈ ರೈಡಲ್ಲಿ ಅನ್ನಿಸ್ತು. ಯಾಕಪ್ಪ ಅಂದರೆ ತುಂಬ ವೆಯ್ಟ್ ಇದೆ. ಬೆಂಗಳೂರಿಗೆ ನನಗೆ 150 ಕಿಲೋಮೀಟ್ರ್ ಇದೆ. 150 ಕಿಲೋಮೀಟ್ರ್ ಅಂದರೆ ನನಗೆ ಅಪ್ರಾಕ್ಸಿಮೇಟ್ಲಿ 2 hours 2.5 hours ಬೀಳುತ್ತೆ. ಈಗ ಒಂದು ಟೈಮ್ ಬಂದುಬಿಟ್ಟು 2:30 ಆಗಕ್ಕೆ ಬರ್ತಾಯಿದೆ. ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ. ಅಪ್ಪ, ಈ ಗುಂತೆಗಳು ಸ್ವಲ್ಪ ಜಾಸ್ತಿ ಅಡ್ಡಗಳು ಬರ್ತಾಯಿದ್ದಾವೆ. ಹುಷಾರಾಗಿ ನೋಡ್ಕೊಬೇಕು. ಹೈವೇಗಳಾದ್ರೂ ದೊಡ್ಡ ಗುಂತೆಗಳಿದ್ದಾವೆ. ಸ್ವಲ್ಪ ಭಯ ಆಗುತ್ತೆ, ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಇದು ಅಡ್ವೆಂಚರ್ ಬೈಕ್ ಅಲ್ವಲ್ಲ. ಸೊ ಅದಕ್ಕೆ ಏನೇನೋ ರೀಲ್ಸ್ ಎಲ್ಲ ಏನೇನೋ ಮಾಡೋಣ ಅಂದ್ಕೊಂಡೆ, ಟೈಮೇ ಸಿಕ್ಕಿಲ್ಲ ನನಗೆ. ಏನು ಮಾಡೋಕ್ಕೂ ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯಾಪನ್ ಅಟ್ಲೀಸ್ಟ್. ನೋ ಏನು ಗುರು ಇದು ಟ್ರಾಫಿಕ್ ಸಡನ್ನಾಗಿ. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ಕು? ಏನಾಗಿದೆ ಮುಂದೆ? ಏನಾದರೂ ಪ್ರಾಬ್ಲಮ್ ಆಗಿದೆ? ಏನಾದರೂ ಚೆಕಿಂಗ್ ಏನಾದರೂ ನಡೀತಿದೆಯಾ? ಚೆಕಿಂಗ್ ಈಸ್ ಹಿಯರ್. ಏನಕ್ಕಪ್ಪ? ನಡಿ ಶಾರ್ಟ್ಕಟಲ್ಲಿ ನುಗ್ಗಿ ಹೋಗೋಣ, ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ. ನಿದ್ದೆ ಬಂದುಬಿಡ್ತಾಯಿದೆ ನನಗೆ. ನಿದ್ದೆ ಬರ್ತಾಯಿದೆ ಆ್ಯಕ್ಚುಲಿ. ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ ನನಗೆ, ನಿದ್ದೆ ಬರ್ತಾಯಿದೆ. ಎಲ್ಲಾದರೂ ಮಕ್ಕ ತೊಳ್ಕೊಬೇಕು, ಇಲ್ಲಾಂದರೆ ಆಗಲ್ಲ, ತುಂಬ ಕಷ್ಟ ಆಗೋಗುತ್ತೆ ಆಮೇಲೆ. ಟ್ರಾಫಿಕ್ ಐ ಡೋಂಟ್ ಲೈಕ್ ಇಟ್. ಐ ಅವಾಯ್ಡ್. ಟ್ರಾಫಿಕ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ನಾನು ಎಕ್ಸ್ಪಲ್ಸ್ ಆಗಿದ್ರೆ ಈ ಗುಂತೆಗಳೆಲ್ಲ ಎಗಸ್ಕೊಂಡು ಹೊರಟೋಗೋದಿತ್ತು. ಇದು ಸ್ಟ್ರೀಟ್ ಫೈಟ್, ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಹೆಲ್ಮೆಟ್ ಇಲ್ಲ ಏನಿಲ್ಲ, ಹುಡುಗಿ ಹಾಕೊಂಡು ನುಗ್ಗುತ್ತಾವನೆ ಗಾಡಿ ರಾಜವಲಿ. ಏನೋ ಗಾಡಿಯಿಂದ ಏನೋ ಬರ್ತಿದ್ದಾನೆ ಹೋದವನ್ನ. ಒಂದು ಆರೋಪ ಅಷ್ಟೇ, ಅಪರಾಧ ಅಲ್ಲ. ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಓಕೆ, 6106. ಡಿ ಬಾಸ್ ಅನ್ಕೊತೀನಿ ಇದು ಲೈನು. ಇಷ್ಟ ಆಯಿತು ನನಗೆ ಲೈನ್ ಇದು. 6106 ಅಂದರೆ ಇದು ಡಿ ಬಾಸ್ ಕೈದಿ. ಅದೇ ಲೈಕ್ ಇದೆ ಏನಪ್ಪ ಅಂದರೆ ಅವ್ರಿಗೆ ಶರ್ಟ್ ಮೇಲೆ ಬಂದಿರುತ್ತಲ್ಲ, ಅದೇ ಅನ್ಕೊತೀನಿ, ಐ ಥಿಂಕ್ ಸೊ. ಡಿ ಬಾಸ್ ಫ್ಯಾನ್ಸ್ ಭಯಂಕರ ಇದ್ದಾರೆ ಗುರು. ಅವ್ರನ್ನೆಲ್ಲೋದ್ರೂ ಬಿಟ್ಕೊಡಲ್ಲ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ನನಗೂ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ ನನಗೆ. ಲಾಸ್ಟ್ ಟೈಮು ಆ್ಯಕ್ಚುಲಿ ಹಿಂಗೆ ಜೈಲಿಂದ ಆಚೆ ಬರೋವಾಗ ಬಾಸ್ ಅಂತ ಕೂಗ್ತಾ ಇದ್ರೆ ಅವರು ಒಂದೇ ಒಂದು ಆ್ಯಕ್ಷನ್ ಕೊಟ್ಟರು. ಅದು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಗುರು. ನೀವು ಯಾವತ್ತೂ ನಮ್ಮ ಹೃದಯದಲ್ಲೇ ಇರ್ತೀರ ಅಂತ ಆ್ಯಕ್ಚುಲಿ. ಸೊ ಅದು ನಂಗೆ ತುಂಬ ಇಷ್ಟ ಆಗೋಯ್ತು ನನಗೆ. ಸರ್ವಿಸ್ ರೋಡಿಂದ ಆಚೆ ಬರೋಕ್ಕೆ ಇಷ್ಟೊಂದು ಟ್ರಾಫಿಕ್ ಇದು ನೋಡಿ. ಅವ್ರು ರ್ಯಾಶಾಗಿ ಓಡಿಸ್ತವ್ರೆ, ಇದು ತಪ್ಪಲ್ವಾ? ಏನು ಗೊತ್ತಾ, ಹುಡುಗಿ ಬೇರೆ ಇದ್ದಾಳೆ ಹಿಂದೆ, ಹೆಲ್ಮೆಟ್ ಇಲ್ಲ ಏನಿಲ್ಲ, ಮುಂದೆ ಧೂಳು ಬರ್ತಾಯಿದೆ, ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ತಾವನೆ ನೋಡಿ. ತುಂಬ ಕಷ್ಟ ಆಗೋಗುತ್ತಲ್ವಾ, ಹಿಂಗೆಲ್ಲ ಓಡಿಸ್ಬಾರ್ದು, ಪ್ರಾಬ್ಲಮ್ ಆಗೋಗುತ್ತೆ. ಅಕಸ್ಮಾತ್ ಧೂಳು ಓಡಿಸ್ಕೊಂಡು ಟ್ರಾಫಿಕ್ ಬಂತು, ಏನಾದರೂ ಧೂಳು ಬಂದು ಕಣ್ಣಿಗೆ ಬಿತ್ತು, ಹೋಗ್ಬಿಟ್ಟು ಹೊಡೆದ ಯಾರಿಗಾನ ಅಂದರೆ ತುಂಬ ಪ್ರಾಬ್ಲಮ್ ಆಗೋಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾರ್ಯಾರು ದರ್ಶನ್ ಅಭಿಮಾನಿಗಳಿದಾರೋ ಕಮೆಂಟ್ ಹಾಕ್ರಪ್ಪ ನೋಡೋಣ. ದರ್ಶನ್ ಸರ್ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ದರ್ಶನ್ ಸರ್ಗೆ ಬೇಜಾನ್ ಅಭಿಮಾನಿಗಳಿದ್ದಾರೆ, ಅಂದರೆ ಅವ್ರ ಪವರ್ ತಿಳ್ಕೊಬೇಕು ಅನ್ಕೊತಾ ಇದ್ದೀನಿ. ತುಂಬ ಎಷ್ಟು ಜನ ಇದ್ದಾರೆ ಅಂತ, ಎಲ್ಲೆಲ್ಲಿ ಇದ್ದಾರೆ
ಅಂದರೆ ಅವ್ರು ಯಾವ್ಯಾವ ನೀವು ಎಲ್ಲೆಲ್ಲಿಂದ ನೋಡ್ತಿದ್ರೋ ವಿಡಿಯೋನೋ ಅಟ್ಲೀಸ್ಟ್ ನಾನು ಈ ಊರಿಂದ ದರ್ಶನ್ ಅಭಿಮಾನಿ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ, ಎಲ್ಲಿಂದ ಎಲ್ಲಿಗೆ ಅಭಿಮಾನಿಗಳಿದ್ದಾರೆ ಅವ್ರಿಗೆ ನೋಡ್ಬೇಕಂತ ಅನ್ನಿಸ್ತಿದೆ ನನಗೆ. ಏನೋ ಆದಂಗಿದೆ ಇಲ್ಲಿ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್, ಆಕ್ಸಿಡೆಂಟ್ ಆದಂಗಿದೆ ಇಲ್ಲಿ. ಸೊ ನೋ ತುಂಬ ಟ್ರಾಫಿಕ್ ಆದಂಗಿದೆ ಇಲ್ಲಿ, ಏನಕ್ಕಂತ ಗೊತ್ತಿಲ್ಲ. ಯಾವುದೋ ಆಂಬುಲೆನ್ಸ್ ಬೇರೆ ಬರ್ತಾ ಇದೆ ಇಲ್ಲಿ. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ಕು? ಹಿಂಗಾದ್ರೆ ತುಂಬ ಕಷ್ಟ ಆಗೋಗುತ್ತೆ. ತುಮಕೂರು ಔಟ್ಸ್ಕರ್ಟ್ಸಲ್ಲಿ ಇದ್ದೀನಿ, ಇದೇನೋ ಆಕ್ಸಿಡೆಂಟ್ ಆದಂಗಿದೇನೋ ಇಲ್ಲ ಏನೋ ಪ್ರಾಬ್ಲಮ್. ಆಂಬುಲೆನ್ಸ್ನ ಬರ್ತಾ ಇದ್ದಿಂದೆ, ಕೆಲವರು ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾವ್ರೆ ಗಾಡಿಗಳನ್ನ. ಏನೂ ಆಗಿಲ್ಲ, ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಯಾರಿಗೂ ಇವನು ದಾರಿಲಿ ಅಡ್ಡಾಗ ಯಾವುದು ಟ್ರಾಫಿಕ್ ಆಗಿ ಸಾಯ್ತೈತೆ. ನಡಿಯೋರು ಸರಿಯಾಗಿ ಇಕ್ಕಿದ್ದಾನೆ ಗಗನಿಗೆ ಊಟ, ಸರಿಯಾಗಿ ಇಕ್ಕಿದ್ದಾನೆ. ಆಕ್ಸಿಡೆಂಟು ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾನೆ ಸುಮ್ಮನೆ. ಛೀ, ಎಲ್ಲ ಸ್ವಲ್ಪ ದಾರಿ ಬಿಡ್ರತ್ತ, ನುಗ್ಗಿ ಹೊಲ್ಟೋಗ್ಬಿಡ್ತೀನಿ ಆತ ನಾನು. ಇನ್ನೆಲ್ಲಿ ದಾರಿ ಬಿಡೋಣ? ಇಲ್ಲಿ ನೋಡಿ, ಇಲ್ಲಿ ಇಂತೆಂಥ ಗುಂತೆಗಳಿದಾವಲ್ಲಿ. ಹಿಯೋ 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 ಹಾಂ, ಇಕ್ಕದ ಬ್ರೇಕು. ಹಾಂ, ತಗೊಳಪ್ಪ ಗುಂತೆ. ಅಪ್ಪ ಓಕೆನಾ? ನೀನು ನಂದೇನು ತಪ್ಪಿಲ್ಲಪ್ಪ, ನಿಂದೇ ತಪ್ಪು. ನೀನೇ ಅಡ್ಡ ಬಂದಿದ್ದು ಆ್ಯಕ್ಚುಲಿ. ಮಾಡೋವಾಗ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ವೀಡಿಯೋ ಮಾಡಿಸ್ಕೋಬೇಕು, ಆ ಥರ ಆಗಿದೆ ನಮ್ಮ ಪೊಸಿಷನ್ ಇಲ್ಲಿ. ಸೊ ಆ ಥರ ಆಗಿದೆ ಇಲ್ಲಿ ನೋಡಿ. ಒಬ್ಬನೇ ಸೋಲೋ ರೈಡ್ ಮಾಡಬೇಕಾದ್ರೆ ಈ ಥರ ಯಾರನ್ನ ಒಬ್ರ ಹತ್ರ ಕಿಸ್ಕೊಂಡ್ಬಿಟ್ಟು ಇದು ಮಾಡೋದು. ಥ್ಯಾಂಕ್ ಯು ಬ್ರದರ್. ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ವೀಡಿಯೋನ. ಆ್ಯಕ್ಚುಲಿ ಸನ್ಲೈಟಿಂಗ್ ಹೊಡಿಯುತ್ತಲ್ಲ, ಗಾಡಿ ಕರೆಕ್ಟಾಗಿ ಕಾಣಿಸಲ್ಲ, ಅದೊಂದು ಮೇನ್ ಪ್ರಾಬ್ಲಮ್ ಇರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ನಾನು ಇವಾಗ ದೊಡ್ಡಬಳ್ಳಾಪುರ ಹತ್ರ ಇದ್ದೀನಿ. 7 ಕಿಲೋಮೀಟ್ರ್ ಇದೆ ದೊಡ್ಡಬಳ್ಳಾಪುರಕ್ಕೆ. ಓವರಾಲ್ ಸೀರಿಯಸ್ಲಿ ನನಗೆ ಈ ದಾರಿಗೆ ಗುರ್ತಿಡಿಯೋಕ್ಕೆ ಆಗ್ತಿಲ್ಲ. ಒಂದು ಅಪಾನ್ ಎ ಟೈಮಲ್ಲಿ ಶೆಟ್, ಇಟ್ಸ್ ಮೈ ಮಿಸ್ಟೇಕ್, ಇಟ್ಸ್ ಮೈ ಬ್ಯಾಡ್. ನಮ್ಮದೇ ರಾಂಗ್ ರೂಟ್, ತಪ್ಪಲ್ಲಿ ನಾವೇ ರಾಂಗ್ ರೂಟಲ್ಲಿ ಹೋಗ್ತಾಯಿದ್ದೀವಿ. ಮತ್ತು ಮೇನ್ ಟ್ರ್ಯಾಕ್ ಬಂದಿದ್ದೀವಿ ನಾವು ಇವಾಗ. ಮತ್ತು ದೊಡ್ಡಬಳ್ಳಾಪುರ ಕಡೆ ಪಯಣ ಸಾಗಿಸೋಣ ನಾವು. ನಮ್ಮ ಜೀವನನ, ನಮ್ಮ ಪ್ರಯಾಣನ ಮುಂದೆ ಸಾಗಿಸೋಣ. ಬಿಡ್ರೋ ದಾರಿ ಬಿಡ್ರೋ, ಒಂಥರ ಸ್ಟಂಟ್ ಮಾಡೋಣ. ಇದರಲ್ಲೇ ಸ್ಟಂಟ, ಇಷ್ಟೊದ್ದಾಗ ಗ್ಯಾಪ್ ಐತೆ, ಅಲ್ಲಿ ಗ್ಯಾಪಲ್ಲೇ ಐತೆ. ಸೊ ಇದೇ ದೊಡ್ಡಬಳ್ಳಾಪುರ. ನಾನಿವಾಗ ಕೆಳಗಡೆ ಹೋಗಬೇಕು, ದಾರಿ ಸಿಗಿಲ್ಲ ನನಗೆ. ಈ ಕಡೆ ಯಾವ ಅಪಾರ್ಟ್ಮೆಂಟ್ ಎಲ್ಲ ಓಪನ್ ಆಗ್ತಾಯಿದೆ. ಇದೆಲ್ಲ ಇರಲಿಲ್ಲ, ಬರೀ ಕಾಡಿತ್ತು ಈ ಕಡೆ ಎಲ್ಲ, ಬರೀ ಗಿಡಗಳಿತ್ತು. ಇನ್ನು ಈ ಫುಲ್ಲು ಡೆವಲಪ್ಮೆಂಟ್ ಆಗಿ ಹೋಗ್ತಾಯಿದೆ ಈ ಕಡೆ. ಒಂದು ಟೈಮಲ್ಲಿ ಏನಂದರೆ ಏನಿರಲಿಲ್ಲ, ಬರೀ ಗಿಡಗಳು ಎಲ್ಲ ಇದ್ದಿದ್ದಿಲ್ಲಿ. ಸೊ ಚೆನ್ನಾಗಿತ್ತು ಈ ಕಡೆ ಎಲ್ಲ. ಬೆಂಗಳೂರು ಫುಲ್ಲು ಡೆವಲಪ್ಮೆಂಟ್ ಆಗ್ತಾಯಿದೆ. ಅದು ಎಕ್ಸ್ಪೆಷಲಿ ದೊಡ್ಡಬಳ್ಳಾಪುರದಿಂದ ಯಲಹಂಕ ರೋಡಲ್ಲಿ ಇವಾಗ ಏನು ಯಾವ ಕಡೆ ನೋಡಿದ್ರೂ ಡೆವಲಪ್ಮೆಂಟ್. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ ಬರ್ತಾಯಿದ್ದಾವೆ. ಎಲ್ಲ ದಾರಿ ಪಕ್ಕದಲ್ಲಿರೋರೆಲ್ಲ ಬಿಟ್ಬಿಟ್ಟು ಅಪಾರ್ಟ್ಮೆಂಟ್ಗಳು ಕಟ್ತಾವ್ರೆ. ಸೊ ನಮಗೆ ಇನ್ನು ಸ್ವಲ್ಪ ಈ ಊರು ದಾಟ್ತಿದ್ದಂಗೆ ಟೋಲ್ ಬರುತ್ತೆ, ಅದೇ ರಾಜನಗುಂಟೆ ಟೋಲ್ ಬಂತು ನಮಗೆ. ರಾಜನಗುಂಟೆ ಟೋಲ್ಗೂ ಚೇಂಜ್ ಆಗೋಗಿದೆ. ಟೋಲ್ಗೂ ಏನೋ ಚೇಂಜ್ ಆಗಿಬಿಟ್ಟಿದೆ ಎಲ್ಲ. ಏನು ಗುರು ಇದು? ಸಮಥಿಂಗ್ ಏನೋ ಚೆಕ್ ಮಾಡ್ತಾ ಇದ್ದಂಗೆ ಅವ್ರೆ. ನಮಗೆ ದಾರಿ ಬಿಡ್ರಪ್ಪ, ನಾವು ಹೋಗ್ತೀವಿ, ನೀವೇನಾದರೂ ಮಾಡಿಕೊಡ್ರಿ. ಇಲ್ಲ, ಆ್ಯಸ್ ಇಟ್ ಈಸ್ ಹಂಗೆ ಇದೆ. ಅಲ್ಲಿದ್ದಾರೆ ನೋಡಿ ನಮ್ಮ ಬಾಸ್. ಇಲ್ಲಿಗೆ ಬರ್ತಿದ್ದೆ ತುಂಬ ನಾನು. ಶಟ್, ಗೋಪ್ರೋ ಪವರ್ ಡೌನ್ ಆಯಿತು. ಮತ್ತು ಪವರ್ ಬ್ಯಾಂಕ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಬರ್ತಾನೆ ಇಲ್ಲ ನಾನು, ಎಷ್ಟೋ ತಿಂಗಳ ಹೋಗ್ತಾ. ಜಾಸ್ತಿ ಆಯಿತು ಮಳೆ. ಜೋರಾಯಿತು ಮಳೆ, ಬ್ರೇಕ್ ತೊಗೋಬೇಕೆಲ್ಲಾದರೂ ಇಳೆ ಆಗಲ್ಲ ಇದೆ. ಮೈಕಲ್ಲೆಲ್ಲ ನೀರು ಹೋಗ್ಬಿಡ್ತಾವೆ ಆಮೇಲೆ. ಏನಕ್ಕೆ ರಿಸ್ಕು? ಮೈಕಲ್ಲಿ ನೀರು ಹೋಯ್ತು ಅಂದ್ರೆ ಮುಗೀತ ಕತೆ, ಕೆಲ್ಕತ್ತಮ್ ನಾಟಕ ಬಂದು. ಇಲ್ಲಿ ಯಾವುದೋ ಪೆಟ್ರೋಲ್ ಬಂಕ್ ಐತಲ್ಲ, ನಮ್ಗೆ ಅಲ್ಲಿಗೆ ಹೋಗ್ಬಿಡೋಣ. ಬಿಡ್ರೋ ದಾರಿನಾ? ದಾರಿ ಬಿಡಿ. ಯಾವುದಿದೆ? ಇಂಡಿಯನ್ ಆಯಿಲ್. ಅವಳಲ್ಲಿ ಇಂಡಿಯನ್ ಆಯಿಲ್ ಹತ್ರ ಉಪ್ಪು ಕಿಡಾಗ್ಬಿಟ್ಟಿದ್ದು ಗಾಡಿ. ಶಟ್,
ಹುಷಾರಾಗಿ ಓಡಿಸಬೇಕು ಗಾಡಿನ, ಇಲ್ಲಾಂದರೆ ಸಿಗಾಕೊಂಡ್ರೆ ಹೋಗ್ತೀವಿ ಜೋಡೆನ. ಬೇಗ ಬೇಗ ಹೊರಟೋದ್ರೆ ಬೆಸ್ಟ್ ಅನಿಸುತ್ತೆ. ಆ ಬ್ಯಾಗೆಲ್ಲ ನೆಂದೋಗ್ಬಿಟ್ಟಿದೆ ಹಿಂದ್ಗಡೆ, ಅದರಲ್ಲೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಇದ್ದಾವೆ, ಚಾರ್ಜರ್ಸು ಏನೇನೋ ಇದ್ದಾವೆ, ತುಂಬ ಇದ್ದಾವೆ. ಅವು ಎಲ್ಲ ನೆಂದೋಗಿ ಅಂತ ಭಯ ಆಗ್ತಿದೆ. ಗಾಡಿ ಎಲ್ಲಿ ಸ್ಕಿಡ್ ಆಗುತ್ತೆ ಅಂತ ಭಯ ಆಗ್ತಿದೆ, ಯಾಕಂದರೆ ಇದು ಫ್ರಂಟ್ ಬ್ರೇಕ್ ಫುಲ್ಲು ಶಾರ್ಪ್ ಇದೆ, ಹಿಂದ್ಗಡೆ ಬ್ರೇಕ್ ಇಲ್ಲ. ಯಲಹಂಕದಲ್ಲಿ ಯಾರ್ಯಾರು ನೋಡ್ತಿದ್ರು ವೀಡಿಯೋಗೆ ಕಮೆಂಟ್ ಮಾಡ್ರಪ್ಪ ನೋಡೋಣ. ರಾಯಲ್ ಬೈಕ್ಸ್ ಅವ್ರಿಗೆ ನಮ್ಮ ಗಾಡಿ ಅಲ್ಲ ಅವ್ರ ಗಾಡಿ ಅವ್ರಿಗೆ ಒಪ್ಪಿಸುವ ಸಮಯ ಬಂದಿದೆ. ನಿನ್ಕೊ ವೆಯ್ಟ್ ನಾವು ರೈಟ್. ಹಾಂ, ಏನು ಗುರು ಇಷ್ಟೊಂದು ಜೋರಾಗಿ ಹೊಡೆದಿದೆ ಮಳೆ, ಇಲ್ಲಿ ಸಖತ್ತಾಗಿ ಹೊಡೆದಿದೆ ಮಳೆ. ಇಲ್ಲಿ ಬಂದುಬಿಟ್ಟೆ ನಾನು ಲೊಕೇಶನ್ಗೆ. ಓಕೆ, ಫೈನಲಿ ಐ ವಿಲ್ ರೀಚ್ ಮೈ ಲೊಕೇಶನ್. ನೋಡಿ, ಇದೆ ರಾಯಲ್ಸ್ ಬ್ರದರು ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್ ಗುರು. ಸೊ ಇಲ್ಲಿಗೆ ಬಂದರೆ ನಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಾ ಇರ್ತಾನೆ ನಮಗೋಸ್ಕರ. ಹುಮನ್ಯ ಎಲ್ಲೋದ್ರು ಇವರು? ಗಾಡಿನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇವಾಗ ನನ್ನ ಕ್ಯಾಬ್ ಬುಕ್ ಮಾಡ್ಕೊತೀನಿ. ಕ್ಯಾಬ್ ಬುಕ್ ಮಾಡಿಕೊಂಡು ರೂಮ್ಗೆ ಹೊರಟೋಗ್ಬಿಡೋದು. ಮತ್ತು ಸೋಮವಾರ ನಾಳೆ ಹೋಗ್ಬಿಟ್ಟು ನಮ್ಮ ಗಾಡಿನ ತೊಗೊಂಬರ್ಬೇಕು. ಸೊ ಇಷ್ಟ ಆಯಿತು, ಬಟ್ ಲಾಂಗ್ ಇದೆಲ್ಲ ವರ್ತ್ ಆಗಲ್ಲ, ಅಂದರೆ ತುಂಬ ದೂರ ಹೋಗೋಕ್ಕಾಗಲ್ಲ ಇದರಲ್ಲಿ, ಹೊರದೋಗ್ಬಿಡುತ್ತೆ ಇದರಲ್ಲಿ. ಸೊ ಆದರೂ ಪರವಾಗಿಲ್ಲ, ಯಾವುದು ಪ್ರಾಬ್ಲಮ್ ಕೊಟ್ಟಿಲ್ಲ ನನಗೆ ಈ ಗಾಡಿ, ಪರವಾಗಿಲ್ಲ, ತುಂಬ ಇಷ್ಟ ಆಯಿತು ನನಗೆ. ಅವ್ರ ಬ್ರದರ್ ಇದ್ದಾರೆ ಇವತ್ತು, ಅವರು ರಾಜು ಬ್ರದರ್ ಅವರಿಲ್ಲ, ನಿನ್ನೆ ಸಿಕ್ಕಿದ್ರಲ್ಲ ಅವರು. ಸೇ ಹಾಯ್ ಬ್ರೋ. ಅವರು ಸ್ವಂತ ಬ್ರದರ್ ಅಂತೇವರು. ಸೊ ಎಲ್ಲ ಓಕೆ. ಸೊ ಇಲ್ಲಿಂದ ಹೊರಡುವ ಸಮಯ ಬಂತು, ನಾನು ಕ್ಯಾಬ್ ಬುಕ್ ಮಾಡ್ಕೋಬೇಕು. ಸೊ ಇದನ್ನು ಫೈನಲ್ ಸೆಟಲ್ಮೆಂಟ್ ಮಾಡಿಬಿಟ್ಟು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಇದ್ರ ಸರ್ವಿಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ರೆಂಟಲ್ ಬೈಕ್ ಬೇಕು ಒಂದು ವಿತಿನ್ 10 ಒಂದು ಹಾಫ್ ಆನ್ ಅವರಲ್ಲಿ ನಾನು ಯೋಚನೆ ಮಾಡಿದ್ದಕ್ಕೆ ನನಗೆ ಎಲ್ಲ ಥರನೂ ಬೇಗ ಅದಕ್ಕೆ ಆನ್ಸರ್ ಸಿಕ್ತು. ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಡೆಫಿನೆಟ್ಲಿ. ಸೊ ಸ್ಟೇ ಟ್ಯೂನ್.